ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है. परंपरागत खेती. ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಸಸಿಗಳನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಜೊತೆಗೆ ಕಂಬಚಿಗುರುಗಳನ್ನು ಬಳಸಿಕೊಂಡು ಸಸ್ಯಗಳನ್ನು ಹೇಗೆ ಅಭಿವೃದ್ಧಿ ಮಾಡ್ಕೋಬೇಕಾಗತ್ತೆ, ಅವುಗಳ ಆರೈಕೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗತ್ತೆ, ಜೊತೆಗೆ ಅವುಗಳನ್ನು ಯಾವ ರೀತಿ ನಾವು ನೆಡಬೇಕಾಗತ್ತೆ ತೋಟಗಳಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಟ್ಟಳ್ಳಿ ಕಾಫಿ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಈ ಕಾಫಿ ಬೆಳೆನಲ್ಲಿ ಸಸಿ ಮಡಿ ಮಾಡ್ಕೋಬೇಕು ಅಂದರೆ ಯಾವ ರೀತಿಯಾದಂಥ ಒಂದು ಜಾಗವನ್ನು ಆಯ್ಕೆ ಮಾಡ್ಕೋಬೇಕು ಅಂತೀರಿ? ಸರ್, ಕಾಫಿಯಲ್ಲಿ ನರ್ಸರಿ ಬಗ್ಗೆ ತುಂಬ ಆದ್ಯತೆಯನ್ನು ನೀಡ್ತಾ ಇದ್ದೀವಿ. ಯಾಕೆಂತಂದರೆ ಕಾಫಿ ಬಹುವಾರ್ಷಿಕ ಬೆಳೆಯಾಗಿದ್ದರಿಂದ ಅದು ತೋಟದಲ್ಲಿ ಸುಮಾರು 30-40 ವರ್ಷ ಅರೇಬಿಕಾದಲ್ಲಿ ಹಾಗೂ 50-60 ವರ್ಷ ರೋಬಸ್ಟಾದಲ್ಲಿ ಬಾಳ್ತಕ್ಕಂತಹ ಗಿಡ. ಆ ಥರ ವಯಸ್ಸು ಅದು ಬಾಳುತ್ತೆ ಅಂತಂದ್ರೆ ಅದಕ್ಕೆ ನಾವು ಸರಿಯಾದ ಒಂದು ವಿಗರ್ಸ್ ಸೀಡ್ಲಿಂಗ್ಸ್ ಅಂತ ನಾವು ಏನು ಕರಿತೀವಿ, ಚೆನ್ನಾಗಿ ಬೆಳೆಯುವಂತ ಸಸಿಗಳನ್ನ, ರೋಗರಹಿತ ಕೀಟರಹಿತ ಸಸಿಗಳನ್ನ, ಸದೃಢವಾದ ಸಸಿಗಳನ್ನ ನಮ್ಮ ಕಾಫಿ ನರ್ಸರಿಯಲ್ಲಿ ಬೆಳೆದಿದ್ದೇ ಆದ್ರೆ ಅದು ತೋಟದಲ್ಲಿ ಒಳ್ಳೆ ಬೆಳವಣಿಗೆ ಕಂಡು ಒಳ್ಳೆ ಇಳುವರಿ ಕೊಡುವಂತಾಗುತ್ತದೆ. ಅದಕ್ಕೋಸ್ಕರ ಸರ್, ನಾವು ನರ್ಸರಿಯನ್ನ ಮಾಡೋಕ್ಕಿಂತ ಮುಂಚೆ ಮೊದಲು ಪಾಲನೆ ಮಾಡೋದು ಜಾಗದ ಆಯ್ಕೆ. ನಮ್ಮ ಜಾಗದ ಆಯ್ಕೆಗೆ ತುಂಬಾ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಜಾಗದ ಆಯ್ಕೆ ಹೇಗಿರಬೇಕು ಅಂತಂದ್ರೆ, ಜಾಗದ ಸುತ್ತಮುತ್ತ ಯಾವುದೇ ಮರಗಿಡಗಳು ಇರಬಾರ್ದು. ಯಾಕಂದ್ರೆ ಇದು ತುಂಬಾ ಮಳೆ ಬೀಳುವ ಪ್ರದೇಶ ಆಗಿರೋದ್ರಿಂದ, ತುಂಬಾ ಗಾಳಿ ಬೀಸುವ ಒಂದು ಪ್ರದೇಶ ಆಗಿರೋದ್ರಿಂದ ಗಾಳಿ ಹೊಡೆತಕ್ಕೆ ಮರಗಳು ನರ್ಸರಿ ಮೇಲೆ ಬಿದ್ದೋಗೋ ಪರಿಣಾಮ ಜಾಸ್ತಿ ಇರುತ್ತೆ. ಅದರಿಂದ ಮುಕ್ತ ಇರಬೇಕು ಅಂತಂದ್ರೆ ಫಸ್ಟ್ ನಮ್ಮ ನರ್ಸರಿ ಸುತ್ತಮುತ್ತ ಯಾವುದೇ ರೀತಿ ದೊಡ್ಡ ಮರಗಿಡಗಳು ಕೂಡ ಇರಬಾರ್ದು. ನೀರಿನ ಒಂದು ವ್ಯವಸ್ಥೆ ಇರಬೇಕು. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ರೋಡಿನ ಅನುಕೂಲತೆ ಬೇಕಾಗುತ್ತದೆ. ಇದ್ರ ಜೊತೆಗೆ ತೋಟದ ಸುತ್ತಮುತ್ತ ಅಥವಾ ನರ್ಸರಿ ಜಾಗದ ಸುತ್ತಮುತ್ತ ಏನಾದ್ರೂ ದನಗಳ ಕಾಟ ಇದ್ರೆ ಬೇಲಿಯ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ಕೋಬೇಕಾಗುತ್ತೆ. ಹಾಗೆ ಇದೆಲ್ಲ ಇದ್ದು ಕೂಡ ಜಾಗದ ಆಯ್ಕೆ ಸ್ವಲ್ಪ ಇಳಿಜಾರಿನ ನರ್ಸರಿ ಜಾಗ ಇದ್ರೆ ಒಳ್ಳೆಯದು. ಯಾಕಂತಂದ್ರೆ ಮಳೆ ಬಿದ್ದಾದ್ಮೇಲೆ ಬಿದ್ದ ನೀರು ಸರಾಗವಾಗಿ ಹೋಗೋ ತರ ನರ್ಸರಿ ಜಾಗದ ಆಯ್ಕೆ ಇರಬೇಕು. ನಾವು ನರ್ಸರಿ ಮಾಡ್ಕೊಳ್ಳೋದಕ್ಕೆ ಸೂಕ್ತವಾದಂಥ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹೌದು ಸರ್. ಯಾವ ರೀತಿಯಾದಂಥ ಕಾಫಿ ಬೀಜಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಸರ್, ಕಾಫಿ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕಂತಂದ್ರೆ ಒಂದಿಷ್ಟು ಸೂಚನೆಗಳನ್ನ ಪಾಲಿಸಬೇಕಾಗುತ್ತೆ. ಅದರಲ್ಲಿ ಏನಂತಂದ್ರೆ, ಕಾಫಿ ಗಿಡ ಅರೇಬಿಕಾ ಅಂತ ಬರುತ್ತೆ, ಇನ್ನೊಂದು ರೋಬಸ್ಟಾ ಅಂತ ಬರುತ್ತೆ. ನಾವು ಎರಡು ತಳಿಗಳಲ್ಲಿ ಸಸ್ಯಾಭಿವೃದ್ಧಿಯನ್ನ ಬೀಜಗಳ ಮೂಲಕನೇ ಮಾಡ್ತಾ ಇದೀವಿ ಹೇರಳವಾಗಿ.
ಆದರೆ ಇತ್ತೀಚೆಗೆ ರೋಬೋಸ್ಟಾದಲ್ಲಿ ಮಾತ್ರ ಕ್ಲೋನಲ್ ಪ್ರೊಪಗೇಷನ್ ಅನ್ನ ಮಾಡ್ತಾ ಇದೀವಿ. ಆದರೆ ಈ ಬೀಜಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಂತಂದ್ರೆ ನಮ್ಮ ತೋಟದಲ್ಲಿ ಇರ್ತಕ್ಕಂತಹ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆಯ ಗಿಡಗಳನ್ನ ನಾವು ಗುರುತಿಸ್ಬಿಟ್ಟು ಗುರುತು ಮಾಡಿರುವಂತ ಗಿಡಗಳನ್ನ 3 ರಿಂದ 4 ವರ್ಷ ಅವುಗಳ ಕಡೆಗೆ ಗಮನ ಕೊಟ್ಟು ಅವು ರೋಗದಿಂದ ರಹಿತ ಇದೆ ಅಥವಾ ಕೀಟಗಳಿಂದ ಮುಕ್ತವಾಗಿದೆಯಾ ಅಥವಾ ಹೆಚ್ಚಿನ ಒಂದು ಇಳುವರಿ ಕೊಡ್ತಾ ಇದೆಯಾ ಅಂತ ನಮ್ಮ ಗಮನಕ್ಕೆ ಏನಾದ್ರೂ ಬಂದಾದ್ರೆ ಅಂತಹ ಗಿಡಗಳಿಗೆ ಗಮನ ಕೊಟ್ಟು ಆ ಒಂದು ಫಸಲು ಬಿಡ್ತಕ್ಕಂತಹ ಗಿಡಗಳಿಂದ ಬೀಜಗಳ ಆಯ್ಕೆಯನ್ನ ಮಾಡ್ಕೋಬೇಕಾಗತ್ತೆ. ಆತರ ಆಯ್ಕೆ ಮಾಡಿದಂತಹ ಹಣ್ಣುಗಳನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಪುನಃ ಸಂಸ್ಕರಣೆ ಮಾಡಬೇಕಾಗುತ್ತೆ. ಅಂದ್ರೆ ಪಲ್ಪಿಂಗ್ ಅಂತ ಕರಿತೀವಿ. ಅದರ ಮೇಲಿನ ಒಂದು ಸ್ಕಿನ್ ಅನ್ನ ರಿಮೂವ್ ಮಾಡಬೇಕಾಗುತ್ತೆ, ಸಿಪ್ಪೆಯನ್ನ ತೆಗಿಬೇಕಾಗುತ್ತೆ. ಹ್ಯಾಂಡ್ ಪಲ್ಪರ್ ಮೂಲಕ ಆ ಸಿಪ್ಪೆಯನ್ನ ತೆಗಿಬಹುದು. ಸಿಪ್ಪೆಯನ್ನ ತೆಗ್ದಾದ್ಮೇಲೆ ಬೀಜಗಳು ಬರುತ್ತೆ ವಿತ್ ಮ್ಯೂಸಿಲೇಜ್ ಅಂತ ಇರುತ್ತೆ. ತೆಳುವಾದ ಜಿಗಿಟಿನ ಅಂಶ ಆ ಬೀಜಕ್ಕೆ ಮೆತ್ಕೊಂಡಿರುತ್ತೆ. ಆ ತರದ ಬೀಜ ಸಿಕ್ಕಾದ್ಮೇಲೆ ಅದನ್ನ ಕ್ಲೀನ್ ಆಗಿ ನೀರಲ್ಲಿ ತೊಳ್ಕೋಬೇಕಾಗುತ್ತೆ. ತೊಳಿಬೇಕಾದ್ರೇನೆ ಒಂದಿಷ್ಟು ಬೀಜಗಳು ಮೇಲ್ಗಡೆ ತೇಳ್ಕೊಳ್ಳುತ್ತೆ. ಆ ತರ ತೇಳ್ಕೊಳ್ಳುವಂತ ಬೀಜಗಳನ್ನ ಹೊರಗಡೆ ಹಾಕ್ಬೇಕಾಗುತ್ತೆ. ಆವಾಗ ಒಳ್ಳೆಯ ಬೀಜಗಳು ಏನು ಬರುತ್ತೆ ಅವು ತಳಭಾಗದಲ್ಲಿ ಕೂರುತ್ತೆ. ಆ ತರದ ಬೀಜಗಳನ್ನ ನಾವು ತೆಗೆದುಕೊಂಡು ಅವನ್ನ ನಾವು ಬೂದಿಯಿಂದ ಸಂಸ್ಕರಣೆ ಮಾಡಬೇಕು. ಅಂತಂದ್ರೆ ಬೂದಿಯಿಂದ ಅದನ್ನ ಟ್ರೀಟ್ಮೆಂಟ್ ಕೊಡ್ಬೇಕಾಗುತ್ತೆ. ಬೂದಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮುಂದೆ ಮಾಡ್ಬೇಕಾಗಿರೋದು 1 ವಾರದವರೆಗೂ ಅದನ್ನ ಶೇಡ್ ಡ್ರೈಯಿಂಗ್ ಅಂತ ಕರಿತೀವಿ, ಅಥವಾ ನೆರಳಿನಲ್ಲಿ ಅದನ್ನ ಒಣಗಿಸಬೇಕು. ಆಕ್ಚುಲಿ ಯಾರು ಜನರಲ್ ಆಗಿ ಅಥವಾ ಪ್ರೋಗ್ರೆಸಿವ್ ಆಗಿ ಸೀಡ್ ಅನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಮಾಡ್ತಿರ್ತಾರೋ ಅವರು ಪ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಬ್ಯಾವಿಸ್ಟಿನ್ ದ್ರಾವಣದಲ್ಲಿ ಅದನ್ನ ಅದ್ಬೇಕಾಗುತ್ತೆ. 1 ಗ್ರಾಮ್ ಬಾವಿಷ್ಟುನು 1 kg ಸೀಡ್ಗೆ ಅದ್ಬಿಟ್ಟು ಪ್ಯಾಕಿಂಗ್ ಅನ್ನ ಮಾಡ್ಕೋಬಹುದು. ಒಣ ಉಪಚಾರವನ್ನೇ ಕೊಡಬಹುದು ಅಥವಾ ದ್ರಾವಣದಲ್ಲಿ ಅದ್ಬೇಕು? ದ್ರಾವಣದಲ್ಲಿ ಅದ್ದಿ ಅದನ್ನ ಮತ್ತೆ 2 ದಿನ ನೆರಳಿನಲ್ಲಿ ಒಣಗಿಸ್ಬೇಕಾಗುತ್ತೆ. ಅದಾದ್ಮೇಲೆ ಪ್ಯಾಕಿಂಗ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಬೆಳೆಗಾರರಾಗಿದ್ರೆ ನಮಗೆ ಪ್ಯಾಕಿಂಗ್ ಸಮಸ್ಯೆನೇ ಬರೋದಿಲ್ಲ. ದ್ರಾವಣದಲ್ಲಿ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಮತ್ತೆ 1-2 ದಿನ ಅದನ್ನ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಆಮೇಲೆ ನರ್ಸರಿಯಲ್ಲಿ ಪಾತಿಯನ್ನ ಮಾಡ್ಕೊಂಡಿರ್ತೀವಿ, ಆ ಪಾತಿಯಲ್ಲಿ ನಾವು ಬೀಜಗಳನ್ನ ನೆಡಬೇಕಾಗುತ್ತೆ. ಅಂದ್ರೆ ಈ ಪಾತಿಗಳನ್ನ ಅಥವಾ ಸಸಿ ಮಡಿಗಳನ್ನ ಮಾಡ್ಕೋಬೇಕಾಗತ್ತೆ ಅಂತ ತಾವ್ ಹೇಳಿದ್ರಿ. ಹೌದು ಸರ್. ಅವು ಎಷ್ಟು ಉದ್ದ ಅಗಲ ಎತ್ತರ ಇರಬೇಕಾಗತ್ತೆ? ನಮ್ಮ ನರ್ಸರಿ ಜಾಗ ಎಷ್ಟಿರುತ್ತೋ, ನರ್ಸರಿ ಅಂತಂದ್ರೆ ನಾವು ಕನ್ನಡದಲ್ಲಿ ಪಾತಿ ಅಂತ ಕರಿತೀವಿ, ಸಸಿ ಮಡಿ ಅಂತಾನು ಕರಿತೀವಿ. ಆ ಸಸಿ ಮಡಿ ಉದ್ದ ಮತ್ತೆ ಅಗಲ ನಿರ್ಧಾರವಾಗುವುದು ನರ್ಸರಿ ಜಾಗದ ಮೇಲೆ. ಯಾಕಂತಂದ್ರೆ 2 ರಿಂದ 3 ಎಕರೆ ತೋಟ ಇರುತ್ತೆ, ಅಥವಾ ಒಂದಿಷ್ಟು ರೈತರದು ಕಾಫಿ ಬೆಳೆಗಾರರದು 100 ಎಕರೆ 200 ಎಕರೆ ಅಷ್ಟು ಕಾಫಿ ತೋಟಗಳು ನಮ್ಗೆ ಕಾಣುತ್ತೆ. ಆವಾಗ ಅವ್ರಿಗೆ ಬೀಜದ ಒಂದು ರಿಕ್ವೈರ್ಮೆಂಟ್ ಅವ್ರಿಗೆ ಎಷ್ಟಿದೆಯೋ ಅದರದ ಒಂದು ಬೇಸ್ ಮೇಲೆ ಅವರು ಸಸಿ ಮಡಿಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾರ್ಮಲ್ ಆಗಿ ಒಂದು ಸಸಿ ಮಡಿ ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಮತ್ತೆ ಎಷ್ಟು ಎತ್ತರ ಇದ್ರೆ ಒಳ್ಳೆಯದು ಅಂತ ಹೇಳ್ಬೇಕಾದ್ರೆ 1 ಮೀಟರ್ ಅಗಲ ಇರಬೇಕು, 6 ಮೀಟರ್ ಉದ್ದ ಇರಬೇಕು. ಅದೇ ರೀತಿ ಅರ್ಧ ಅಡಿ ಅಂತಂದ್ರೆ 15 ಸೆಂಟಿಮೀಟರ್ ಎತ್ತರ ಇರಬೇಕು. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಸಿ ಮಡಿಯನ್ನ 30 ರಿಂದ 45 ಸೆಂಟಿಮೀಟರ್ ಅಂದ್ರೆ 1 ಅಡಿಯಿಂದ 1.5 ಅಡಿ ಅಂತರವನ್ನ ಕೊಡಬೇಕಾಗುತ್ತೆ. ಈ ತರ ಸಸಿ ಮಡಿಗಳನ್ನ ಮಾಡ್ಕೊಂಡೆ ಆದ್ರೆ ಮುಂದೆ ಬರ್ತಕ್ಕಂತ ಯಾವುದೇ ಆಪರೇಷನ್ಸ್ ಇರ್ಬೋದು, ಅಂತಂದ್ರೆ ನೀರ್ ಹಾಕೋದಿರ್ಬೋದು, ಕಳೆ ತೆಗೆಯೋದಿರ್ಬೋದು, ಗೊಬ್ಬರ ಹಾಕೋದಿರ್ಬೋದು, ಇವು ಯಾವೇ ಕಾರ್ಯಕ್ರಮ ಇದ್ರೂ ತುಂಬಾ ಸುಗಮವಾಗಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸಾಧಾರಣವಾಗಿ ನಾವು ಸಸಿ ಮಡಿನಲ್ಲಿ ಮಣ್ಣೆಲ್ಲ ಪುಡಿ ಪುಡಿ ಆಗೋ ರೀತಿಯಲ್ಲಿ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಹೇಗೆಲ್ಲ ಬೆರೆಸ್ಬೇಕಾಗತ್ತೆ ಸರ್? ಸಸಿ ಮಾಡಿ 1 ಮೀಟರ್ ಆಗಲ್ಲ ಮತ್ತೆ 6 ಮೀಟರ್ ಉದ್ದ ಇರಬೇಕು ಅಂತ ನಾನು ಆಗ್ಲೇ ತಿಳಿಸಿದ್ದೀನಿ. ಅದಕ್ಕೆ ತಕ್ಕಂಗೆ ಎಷ್ಟು ಕಾಡು ಮಣ್ಣನ್ನ ಹಾಕಬೇಕು, ಎಷ್ಟು ದನದ ಗೊಬ್ಬರನ್ನ ಹಾಕಬೇಕು, ಹಾಗೂ ಎಷ್ಟು ಅದಕ್ಕೆ ಬೇರೆ ಗೊಬ್ಬರಗಳನ್ನ ಶಿಫಾರಸು ಮಾಡ್ಬೇಕಂತಂದ್ರೆ 6 ಬುಟ್ಟಿ ಅಂತ ಹೇಳ್ತೀವಿ. ಅಂದ್ರೆ 10 kg ಈ ಜಂಗಲ್ ಸಾಯಿಲ್ ಕಾಡು ಮಣ್ಣು ಅಂತ ಕರಿತೀವಿ. ಆ ಕಾಡು ಮಣ್ಣನ್ನ 10 kg ಕಾಡು ಮಣ್ಣನ್ನ ನಾವು ಸಸಿ ಮಡಿಗೆ ಹಾಕ್ಬೇಕಾಗುತ್ತೆ. ಅದರ ಜೊತೆಗೆ ಶಿಲಾರಂಜಕವನ್ನ 400 ಗ್ರಾಮ್ ಹಾಕ್ಬೇಕಾಗುತ್ತೆ. ಅದ್ರ ಜೊತೆಗೆ ನಾವು 2 kg ಅಗ್ರಿಕಲ್ಚರ್ ಲೈಮ್ ಅಂತ ಕರಿತೀವಿ, ಅದು ಕೃಷಿ ಸುಣ್ಣ ಅಂತಾನು ಕರಿತೀವಿ ನಾವು. ಆ ಕೃಷಿ ಸುಣ್ಣವನ್ನು 2 kg ಹಾಕ್ಬೇಕಾಗುತ್ತೆ. ಏನಂತಂದ್ರೆ 10 kg ಕಾಡ್ಮಣ್ಣು, ಹಾಗೆ 2 kg ಕೃಷಿ ಸುಣ್ಣ, ಜೊತೆಗೆ 400 ಗ್ರಾಮ್ ರಾಕ್ ಫಾಸ್ಫೇಟ್ ಅಂತಂದ್ರೆ ಶಿಲಾರಂಜಕವನ್ನ ಆ ಒಂದು ಸಸಿ ಮಡಿಗೆ ನಾವು ಹಾಕ್ಬೇಕಾಗುತ್ತೆ. ಇದು ಮೊದಲನೇ ತಯಾರಿಕೆ ಬೆರೆಸ್ಬೇಕಾಗುತ್ತೆ. ಹೌದು, ಇವನ್ನೆಲ್ಲ ಚೆನ್ನಾಗಿ ಮಣ್ಣಿಗೆ ಸೇರಿಸಿದಾಗ ಮೊದಲನೇ ಮಡಿ ತಯಾರಿಕೆ ಅಂತ ಆಗುತ್ತೆ. ಇದ್ರ ಜೊತೆಗೆ ಕೆಳಭಾಗ ಆಯ್ತು. ಇನ್ನು ಇದ್ರ ಮೇಲ್ಭಾಗದಲ್ಲಿ ಏನೇನು ಹಾಕ್ಬೇಕು ಅಂತಂದ್ರೆ ಇದಕ್ಕೆ 6:2:1 ರೇಷಿಯೋದಲ್ಲಿ 6 ಭಾಗ
ಕಾಡ್ಮಣ್ಣನ್ನ ಹಾಕಬೇಕು, 2 ಭಾಗ ದನದ ಗೊಬ್ಬರನ ಹಾಕಬೇಕು, ಹಾಗೂ 1 ಭಾಗ ಮರಳನ್ನ ಸೇರಿಸಬೇಕಾಗುತ್ತೆ. ಈ ರೇಷಿಯೋದಲ್ಲಿ ಮೊದಲನೇ ಹಂತದ ಮೇಲೆ ಈ ಮಿಕ್ಸರ್ ಅನ್ನು ಹಾಕಿದ್ದೇ ಆದ್ರೆ ಕಾಫಿ ಬೀಜಗಳು ಮೊಳಕೆ ಹೊಡಿಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ. ಯಾವ ಸಮಯದಲ್ಲಿ ನಾವು ಈ ಕಾಫಿ ಬೀಜಗಳನ್ನ ಬಿತ್ತನೆ ಮಾಡಿದ್ರೆ ಒಳ್ಳೇದು ಅಂತೀರಿ? ಅರೇಬಿಕಾದಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಹಾರ್ವೆಸ್ಟಿಂಗ್ ಬರುತ್ತೆ. ಅದೇ ತರ ರೋಬೋಸ್ಟಾ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಅದು ಹಾರ್ವೆಸ್ಟಿಂಗ್ ಬರುತ್ತೆ. ಹೇರಳವಾಗಿ ನಾವು ಅರೇಬಿಕಾನ ನವೆಂಬರ್ ಡಿಸೆಂಬರ್ ಅಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ರೋಬೋಸ್ಟಾನ ನಾವು ಜನವರಿ ಫೆಬ್ರವರಿ ಹಾರ್ವೆಸ್ಟಿಂಗ್ ಅನ್ನ ಮಾಡ್ತೀವಿ. ಬೀಜಗಳ ಲಭ್ಯತೆ ಬಂದ್ಬಿಟ್ಟು ನಮಗೆ ಡಿಸೆಂಬರ್ ಮತ್ತೆ ಜನವರಿಯಲ್ಲಿ ತುಂಬಾ ಹೇರಳವಾಗಿರುತ್ತೆ. ಅದಕ್ಕೆ ಡಿಸೆಂಬರ್ ಜನವರಿ ಬರೋಕ್ಕಿಂತ ಮುಂಚೆ ಅಂತಂದ್ರೆ ನವೆಂಬರು ಅಥವಾ ಡಿಸೆಂಬರ್ ಮೊದಲನೇ ಒಂದು 15 ದಿನದಲ್ಲಿ ನಾವು ಸಸಿ ಮಡಿಯನ್ನ ರೆಡಿ ಮಾಡಿ ಇಟ್ಟಿದ್ದೇ ಆದರೆ ಈ ಡಿಸೆಂಬರು ಮತ್ತೆ ಜನವರಿಯಲ್ಲಿ ಸಿಗ್ತಕ್ಕಂತಹ ಕಾಫಿ ಫ್ರೂಟ್ಸ್ಗಳು ಅಥವಾ ಬೀಜಗಳು ಏನಿರುತ್ತೆ ಅವನ್ನ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಡಿಸೆಂಬರ್ ಮತ್ತೆ ಜನವರಿ ತುಂಬಾ ಸೂಕ್ತವಾದ ಸಮಯ. ಆನಂತರ ನಾವು ಈಗಾಗಲೇ ಉಪಚಾರ ಮಾಡಿ ತಯಾರು ಮಾಡ್ಕೊಂಡಿರ್ತೀವಿ ಬೀಜಗಳನ್ನು. ಹೌದು, ಅವುಗಳನ್ನ ಯಾವ ರೀತಿ ನಾವು ಊರ್ಬೇಕಾಗತ್ತೆ ಸಸಿ ಮಡಿಯಲ್ಲಿ? ಕಾಫಿಯಲ್ಲಿ ಒಂದು ಫ್ರೂಟ್ ಅಲ್ಲಿ ನಮಗೆ 2 ದಳ ಅಂತ ಕರಿತೀವಿ ನಾವು, ಬೇಳೆ ಅಂತಾನು ಕರಿತೀವಿ, ಕಾಟಿಲಿಡನ್ಸ್. ಬೀಜದಲ್ಲಿ ಚಪ್ಪಟೆ ಆಕಾರದ ಮೇಲ್ಮೈ ಇರುತ್ತೆ, ಈ ತರ ಉಬ್ಬು ತರ ಮೇಲ್ಮೈ ಇರುತ್ತೆ, ಅದಕ್ಕೆ ನಾವು ಡೂಮ್ ಶೇಪ್ ಅಂತ ಕರಿತೀವಿ, ಇನ್ನೊಂದು ಫ್ಲಾಟ್ ಶೇಪ್ ಅಂತಾನು ಕರಿತೀವಿ. ಆ ಚಪ್ಪಟೆ ಆಕಾರದ ಮೇಲ್ಮೈ ಮಣ್ಣಿಗೆ ತಾಗಬೇಕು, ಆ ತಾಗೋ ತರ ಆ ಬೀಜಗಳನ್ನು ನೆಡಬೇಕು. ನೆಡಬೇಕಾದ್ರೆ ಒಂದು ಬೀಜದಿಂದ ಇನ್ನೊಂದು ಬೀಜಕ್ಕೆ ಸುಮಾರು 2 ರಿಂದ 2.5 ಸೆಂಟಿಮೀಟರ್ನಷ್ಟು ಅಂತರವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ತುಂಬಾ ದಟ್ಟವಾದಾಗ ಒಂದರ ಮೇಲೆ ಒಂದು ಬೀಜಗಳು ಬಿದ್ದಾಗ ಬರೋ ಸಸಿಗಳು ತುಂಬಾ ಆರೋಗ್ಯವಾಗಿರಲ್ಲ, ಹಾಗೂ ಒಂದಕ್ಕೊಂದು ರೋಗ ಅಥವಾ ಕೀಟಗಳಿಗೆ ಅದು ಆಹುತಿ ಆಗುತ್ತದೆ. ಅಂದ್ರೆ ಎಷ್ಟು ಆಳಕ್ಕೆ ಊರ್ಬೇಕಾಗತ್ತೆ ಸರ್? ಅದು ಕಾಫಿ ಬೀಜಗಳನ್ನ 5 ಸೆಂಟಿಮೀಟರ್ನಷ್ಟು ಅಂತಂದ್ರೆ ನಮ್ಮ ಹೆಬ್ಬೆರಳಿಂದ ಸಸಿ ಮಡಿಯಲ್ಲಿ ಕಾಫಿ ಬೀಜಗಳನ್ನ ನೆಡಬೇಕಾದ್ರೆ ನಮ್ಮ ಹೆಬ್ಬೆರಳಿನಿಂದ ಸ್ವಲ್ಪ ಪ್ರೆಷರ್ ಹಾಕಿ ಒಂದು 5 ಸೆಂಟಿಮೀಟರ್ನಷ್ಟು ಒಳಗಡೆ ಹೋಗೋ ತರ ನಾವು ನೆಡಬೇಕಾಗುತ್ತೆ. ಆ ನೆಟ್ಟಾದ್ಮೇಲೆ ಆ ಕಾಡು ಮಣ್ಣನ್ನೇ ನಾವು ನಾಟಿ ಮಾಡಿದಂತಹ ಬೀಜಗಳ ಮೇಲೆ ನಾವು ಹಾಕಬೇಕಾಗುತ್ತೆ. ಜಾಸ್ತಿ ಮಣ್ಣನ್ನ ಹಾಕುವುದರಿಂದ ಬೀಜ ಮೊಳಕೆ ಹೊಡೆಯುವ ಸಮಯ ತುಂಬಾ ಲೇಟ್ ಆಗುತ್ತೆ. ಒಂದೊಂದ್ಸಾರಿ ಮೊಳಕೆ ಒಡೆದೇ ಇರೋತಕ್ಕಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಈ ರೀತಿ ಒಂದ್ಸರಿ ನಾವು ಈ ಬೀಜಗಳನ್ನ ನೆಟ್ಟ ಮೇಲೆ ಯಾವ ರೀತಿ ಆರೈಕೆ ಮಾಡಬೇಕಾಗತ್ತೆ ಸಸಿ ಮಡಿಗಳನ್ನ? ಬೀಜಗಳನ್ನ ನೆಟ್ಟಾದ್ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಅಥವಾ ತುಂಬಾ ಆದ್ಯತೆಯನ್ನ ಕಾಫಿ ಸಸಿ ಮಡಿಗಳಿಗೆ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಸಸಿ ಮಾಡಿ ಅದನ್ನ ಹೊರಗಡೆ ತೋಟಕ್ಕೆ ನೆಡ್ತೀವಿ ಅಂತಂದ್ರೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಆಗಿರುತ್ತೆ. ಈ ಒಂದು ಸ್ಟೇಜ್ಗೆ ನಾವು ತುಂಬಾ ಆದ್ಯತೆಯನ್ನ ನೀಡಬೇಕಾಗುತ್ತೆ. ನಾವು ಬೀಜಗಳನ್ನ ಸಸಿ ಮಡಿಗಳಲ್ಲಿ ನೆಟ್ಟಾದ್ಮೇಲೆ ಅದ್ರ ಮೇಲೆ ಕಾಡು ಮಣ್ಣನ್ನ ಸಿಂಪಡಣೆ ಮಾಡಿ ಆದ್ಮೇಲೆ ಅದ್ರ ಮೇಲೆ ತೆಳುವಾದ ಭತ್ತದ ಹುಲ್ಲನ್ನ ಹಾಕಬೇಕಾಗುತ್ತೆ. ಭತ್ತದ ಹುಲ್ಲನ್ನ ಹಾಕಿದಾದ್ಮೇಲೆ ಬೆಳಿಗ್ಗೆ ಟೈಮ್ ಸಿಕ್ಕರೆ ಬೆಳಿಗ್ಗೆ ನೀರು ಹಾಕ್ಬೋದು, ಇಲ್ಲ ಅಂತಂದ್ರೆ ಸಂಜೆ ಹೊತ್ತಲ್ಲಿ ಟೈಮ್ ಸಿಕ್ಕರೆ ನಾವು ಸಂಜೆ ಹೊತ್ತಲ್ಲಾದ್ರೂ ರೋಸ್ ಕ್ಯಾನ್ ಅಲ್ಲಿ ನೀರನ್ನ ಒದಗಿಸಬೇಕಾಗುತ್ತೆ. ಆ ತರ ದಿನಕ್ಕೆ 1 ಬಾರಿ ಸಸಿ ಮಡಿಗಳಿಗೆ ನೀರನ್ನ ಒದಗಿಸುವುದರಿಂದ ಹಾಗೂ ಭತ್ತದ ಹುಲ್ಲು ಇರೋದ್ರಿಂದ ಒಳ್ಳೆಯ ಒಂದು ತೇವಾಂಶವನ್ನ ಅಥವಾ ಒಂದು ಒಳ್ಳೆಯ ಒಂದು ಹ್ಯೂಮಿಡಿಟಿಯನ್ನ ಅದು ಕ್ರಿಯೇಟ್ ಮಾಡ್ಲಿಕ್ಕೆ ಅನುಕೂಲ ಮಾಡುತ್ತೆ. ಇದರಿಂದ ಬೀಜಗಳು ಆರೋಗ್ಯವಾಗಿ 40 ರಿಂದ 45 ದಿನಗಳಲ್ಲಿ ಮೊಳಕೆ ಒಡೆದ್ಬಿಟ್ಟು ಮುಂದಿನ ಪಾತಿಗೆ ಹಾಕಲು ಸಹಾಯ ಮಾಡುತ್ತೆ. ಮತ್ತೆ ಈಗ ಹುಲ್ಲೆಲ್ಲ ಹಾಕಿರ್ತೀವಲ್ಲ ಅದನ್ನ ಯಾವಾಗ ತೆಗಿಬೇಕಾಗತ್ತೆ? ಹುಲ್ಲನ್ನ ಯಾವಾಗ ತೆಗಿಬೇಕು ಅಂತಂದ್ರೆ ಸರ್, ಈಗ 40 ರಿಂದ 45 ದಿನಕ್ಕೆ ಕಾಫಿ ಬೀಜ ಮೊಳಕೆ ಹೊಡೆಯುತ್ತದೆ. ಮೊಳಕೆ ಹೊಡೆದ್ಮೇಲೆ ನಿಧಾನವಾಗಿ ಭತ್ತದ ಹುಲ್ಲನ್ನ ತೆಗಿಬೇಕಾಗುತ್ತೆ. ಭತ್ತದ ಹುಲ್ಲನ್ನ ತೆಗಿಬೇಕಾದ್ರೆ ತುಂಬಾ ಕಟ್ಟೆಚ್ಚರ ವಹಿಸ್ಕೋಬೇಕು. ಯಾಕಂತಂದ್ರೆ ಸಸಿಗಳು ಏನು ಮೊಳಕೆ ಹೊಡೆದಿರುತ್ತೆ ಆ ಮೊಳಕೆಯ ತುದಿಯಲ್ಲಿ ಆ ಕಾಟಿಲಿಡಾನು ಮುರಿದೋಗ್ಬಾರ್ದು. ಆ ಕಾಟಿಲಿಡಾನ್ ಏನಾದ್ರೂ ಮುರಿದೋದ್ರೆ ಆ ಸಸಿ ನಮಗೆ ಲಾಸ್ ಆದಂಗೆ. ಅದಕ್ಕೋಸ್ಕರ ಆ ಕಾಟಿಲಿಡಾನು ಮುರಿದು ಹೋಗದೆ ಇರೋ ತರ ಭತ್ತದ ಹುಲ್ಲನ್ನ ನಿಧಾನವಾಗಿ ಎತ್ತಿ ನೋಡ್ಬೇಕು. ಅದೇ ತರ ಅದನ್ನ ತೆರವುಗೊಳಿಸಬೇಕಾಗುತ್ತೆ. ಮತ್ತೆ ಈ ಸಸಿ ಮಡಿನಲ್ಲಿ ಸಸಿಗಳನ್ನ ಎಷ್ಟು ದಿನ ಬೆಳೆಸ್ಕೋಬೇಕಾಗತ್ತೆ ನಾವು? ಸಸಿ ಮಡಿಗಳಲ್ಲಿ ಸಸಿಗಳನ್ನ ಸರ್ 1.5 ತಿಂಗಳವರೆಗೂ ಬೆಳೆಸ್ಕೋಬೇಕಾಗತ್ತೆ. 1.5 ತಿಂಗಳು ಬೆಳೆಸ್ಕೊಂಡು ಆದ್ಮೇಲೆ ಬಟನ್ ಸ್ಟೇಜ್ ಅಂತ ಅದು ರೀಚ್ ಆಗುತ್ತೆ. 40 ರಿಂದ 45 ದಿನಕ್ಕೆ ಅದು ಬಟನ್ ಸ್ಟೇಜ್ ಅಂತ ಕರಿತೀವಿ, ಇಲ್ಲಾಂದ್ರೆ ಟೋಪಿ ಸ್ಟೇಜ್ ಅಂತಾನು ಕರಿತೀವಿ. ಆ ಸ್ಟೇಜ್ ಅದು ರೀಚ್ ಆದ್ಮೇಲೆ ಅದನ್ನ ಕಿತ್ಬಿಟ್ಟು ಬೇರೆ ಬುಟ್ಟಿಗಳಲ್ಲಿ ಅಥವಾ ಪಾಲಿಥಿನ್ ಬ್ಯಾಗ್ಗಳಲ್ಲಿ ನೆಡಬೇಕಾಗುತ್ತೆ.
ಮತ್ತೆ ಆ ಪಾಲಿಥೀನ್ ಚೀಲಗಳಿಗೆ ಮಾಧ್ಯಮ ಯಾವ ರೀತಿ ತುಂಬಿಸ್ಬೇಕಾಗುತ್ತೆ? ಪಾಲಿಥೀನ್ ಚೀಲಗಳಲ್ಲಿ 6:2:1 ಅಂತಂದ್ರೆ 6 ಕಾಡು ಮಣ್ಣು ಇರಬೇಕು, 2 ದನದ ಗೊಬ್ಬರ ಇರಬೇಕು, ಹಾಗೆ 1 ಅನುಪಾತ ಮರಳು ಇರಬೇಕು. ಇದೇ ಅನುಪಾತನ ನಾವು ಪಾಲಿಥೀನ್ ಬ್ಯಾಗ್ಗಳಲ್ಲೂ ಕೂಡ ಅನ್ಸ್ಕೋಬಹುದು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ ಮಿಕ್ಸ್ಚರ್ ಇರುತ್ತೆ, ಅದನ್ನ ಪಾಲಿಥೀನ್ ಬ್ಯಾಗ್ ಅಲ್ಲಿ ಟೈಟ್ ಆಗಿ ತುಂಬಿಸ್ಕೊಡ್ಬೇಕಾಗುತ್ತೆ. ಈ ಒಂದು ಕೆಲಸವನ್ನು ಯಾವಾಗ ಮಾಡ್ಬೇಕಂತಂದ್ರೆ ಬೀಜ ಬಿತ್ತನೆ ಮಾಡಿದ 40 ದಿನಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂತಂದ್ರೆ 45 ದಿನ ಆದ್ಮೇಲೆ ಬೀಜ ಕಾಟಿಲಿಡನ್ ಸ್ಟೇಜ್ಗೆ ತಲುಪುತ್ತೆ, ಅವಾಗ ಅದನ್ನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋ ಒಂದು ಅವಶ್ಯಕತೆ ಒದಗಿ ಬರುತ್ತೆ. ಅಷ್ಟೊತ್ತಿಗಾಗಲೇ ಪಾಲಿಥೀನ್ ಬ್ಯಾಗ್ಗಳಲ್ಲಿ ಇರ್ತಕ್ಕಂತ ಕಾಡು ಮಣ್ಣು ಮತ್ತು ದನದ ಗೊಬ್ಬರದ ಮಿಶ್ರಣ ಇರುತ್ತೆ, ಅದನ್ನು ರೆಡಿ ಮಾಡಿ ಸೊ ಅದನ್ನ ಒಂದು ಸಾಲುಗಳಲ್ಲಿ ಅದನ್ನ ನೀಟಾಗಿ ಜೋಡಣೆ ಮಾಡಿ ರೆಡಿಯಾಗಿ ಅದನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಅಂದ್ರೆ ಈ ಬುಟ್ಟಿ ಅಥವಾ ಪಾಲಿಥೀನ್ ಚೀಲಗಳಿಗೆ ವರ್ಗಾಯಿಸ್ಕೋಬೇಕಾಗುತ್ತೆ. ಪಾಲಿಥೀನ್ ಚೀಲಗಳಿಗೆ ವರ್ಗಾಯಿಸ್ಕೊಡ್ಬೇಕು. ಅಂದ್ರೆ ಪಾಲಿಥೀನ್ ಚೀಲಗಳ ಗಾತ್ರ ಎಷ್ಟು ಉದ್ದ ಎಷ್ಟಾಗಲ ಇರಬೇಕಾಗುತ್ತೆ? ಸರ್, ಪಾಲಿಥೀನ್ ಚೀಲಗಳ ಗಾತ್ರ ಬಂದ್ಬಿಟ್ಟು 22.5 ಇಂಟು 15 ಸೆಂಟಿಮೀಟರ್ ಇದು ಗಾತ್ರ. ಅದೇ ರೀತಿ ಅದರ ಥಿಕ್ನೆಸ್ ಅಂತಂದ್ರೆ ಅದರ ದಪ್ಪ ಬಂದ್ಬಿಟ್ಟು 150 ಗಾಜ್ ಥಿಕ್ನೆಸ್ ಅಂತ ಹೇಳ್ತೀವಿ. ಪಾಲಿಥೀನ್ ಬ್ಯಾಗ್ ಗಳನ್ನ ಸೆಲೆಕ್ಷನ್ ಮಾಡ್ಬೇಕಂತಂದ್ರೆ ಆ ಟೈಮಲ್ಲಿ ಆ ಒಂದು ಪಾಲಿಥೀನ್ ಬ್ಯಾಗ್ಗಳಿಗೆ ಕಡಿಮೆ ಅಂದ್ರು ಒಂದು 10ರಿಂದ 12 ರಂಧ್ರಗಳು ಇರಬೇಕಾಗುತ್ತೆ. ಯಾಕಂತಂದ್ರೆ ನಮ್ಮ ಕಾಫಿ ನಾಡಲ್ಲಿ ನಾವು ನರ್ಸರಿಯನ್ನ ಮಾಡ್ತಾ ಇದ್ದೀವಿ, ತುಂಬಾ ಹೇರಳವಾಗಿ ಮಳೆಯನ್ನ ಕಾಣಿಸ್ತೀವಿ. ಸೊ ಅದು ಪಾಲಿಥೀನ್ ಬ್ಯಾಗ್ಗಳಲ್ಲಿ ನೀರು ನಿಂತು ಅದು ಉಸಿರಾಟ ಕ್ರಿಯೆಯಿಂದ ನಮಗೆ ಗಿಡ ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಒಳ್ಳೆ ಒಂದು ಎರೇಷನ್ ಅನ್ನ ಅಥವಾ ಒಳ್ಳೆ ಒಂದು ಡ್ರೈನೇಜ್ ಅನ್ನ ಗಾಳಿ ಆಡೋದಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕು ಅಂತಂದ್ರೆ ಪ್ರತಿ ಪಾಲಿಥೀನ್ ಬ್ಯಾಗಿಗೂ 10ರಿಂದ 12 ತೂತಗಳನ್ನ ಇಟ್ಕೋಬೇಕಾಗುತ್ತೆ. ಸೊ ಈ ತರ ಇರ್ತಕ್ಕಂತಹ ಪಾಲಿಥೀನ್ ಬ್ಯಾಗ್ಗಳು ತಗೊಂಡಿದ್ದೇ ಆದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಕಿತ್ತು ನೆಡಬೇಕಾಗಿರೋ ಏನು ಸಸಿಗಳಿರುತ್ತೆ ಅವು ತುಂಬಾ ಸದೃಢವಾಗಿ ಹಾಗೂ ಯಾವುದೇ ರೋಗ ಬರದೇ ಇರೋ ತರ ಅದು ಕಾಳಜಿಯನ್ನ ವಹಿಸುತ್ತದೆ. ಮತ್ತೆ ಬುಟ್ಟಿಗಳು ಕೂಡ ಸಿಗ್ತವೆ, ಅವುಗಳನ್ನು ಬಳಸ್ಕೋಬಹುದು ಸರ್, ಅವುಗಳನ್ನು ಕೂಡ ಬಳಸ್ಕೋಬಹುದು. ಬಿದಿರಿನ ಬುಟ್ಟಿಗಳು ಅವು ಈ ಪಾಲಿಥೀನ್ ಬ್ಯಾಗ್ ಅಂತ ನಾನು ಹೇಳಿದೆ, ಅದಕ್ಕೆ ಒಂದೊಂದ್ ಕಡೆ ಬುಟ್ಟಿ ಅಂತಾನು ಹೇಳ್ತಾರೆ, ಒಂದೊಂದ್ ಕಡೆ ಪಾತಿ ಅಂತಾನು ಹೇಳ್ತಾರೆ, ಒಂದೊಂದ್ ಕಡೆ ಪಾಲಿಥೀನ್ ಚೀಲಗಳು ಅಂತಾನು ಹೇಳ್ತಾರೆ. ಅಂದ್ರೆ 3/4 ಅಡಿ ಉದ್ದ, ಅರ್ಧ ಅಡಿ ಅಗಲ ಇರಬೇಕು, ಅರ್ಧ ಅಡಿ ಅಗಲ ಅಂತ ಒಂದು ಗಾತ್ರದ ಪ್ಲಾಸ್ಟಿಕ್ ಚೀಲಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಎಷ್ಟು ದಿನ ಬೆಳೆಸ್ಕೋಬೇಕಾಗತ್ತೆ ಈ ಪಾಲಿಥೀನ್ ಚೀಲಗಳಲ್ಲಿ? ಹೌದು ಸರ್, ಸಸಿ ಮಡಿಯಲ್ಲಿ ಬೀಜಗಳನ್ನು ಹಾಕಿದ ಮೇಲೆ 1.5 ತಿಂಗಳು ಬೇಕಾಗುತ್ತೆ ಅದನ್ನ ಸಾಗಣೆ ಮಾಡ್ಲಿಕ್ಕೆ. ನೆಕ್ಸ್ಟ್ ಪಾಲಿಥೀನ್ ಬ್ಯಾಗ್ ಗಳಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕಾಗುತ್ತೆ. ಯಾವ ಸ್ಟೇಜ್ ಅಲ್ಲಿ ಮಾಡಬೇಕಾಗುತ್ತೆ ಅಂತಂದ್ರೆ ಬಟನ್ ಸ್ಟೇಜ್ ಅಂತ ನಾನು ಹೇಳಿದೆ, ಟೋಪಿ ಹಂತ ಅಂತ ನಾನು ಹೇಳಿದೆ, ಆ ಹಂತದಲ್ಲಿ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋಕ್ಕಿಂತ ಮುಂಚೆ ಸಮಯ ಬೆಳಗಿನ ಜಾವ ಇರಬೇಕು, ಇಲ್ಲ ಅಂತಂದ್ರೆ ಸಂಜೆ ಜಾವದಲ್ಲಿ ಮಾಡ್ಕೋಬೇಕಾಗುತ್ತದೆ. ಅಥವಾ ಒಂದು ಸಮಯದ ಅಭಾವ ಇದೆ ಅಂತ ಆದ್ರೆ ಸಸಿಗಳನ್ನ ಕೀಳುವ ಒಂದು ಟೈಮ್ ಇರುತ್ತಲ್ಲ, ಅದು ಅಕಸ್ಮಾತ್ ನಮಗೆ ಮಧ್ಯಾಹ್ನದ ಟೈಮ್ ಇದ್ರೆ ಅವುಗಳನ್ನ ಒಂದು ಸಗಣಿಯ ನೀರಿನಲ್ಲಿ ಅದ್ದಿ ಅದನ್ನ ಇಟ್ಕೊಂಡು ಆಮೇಲೆ ಆ ಪಾಲಿಥೀನ್ ಬ್ಯಾಗ್ ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡಬಹುದು. ಒಂದು ಸಾರಿ ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡಿದ್ರೆ ನಾರ್ಮಲಿ ಮಾರ್ಚ್ ಅಲ್ಲಿ ಈ ಟ್ರಾನ್ಸ್ಪ್ಲಾಂಟಿಂಗ್ ಅನ್ನ ಮಾಡ್ಕೊಳ್ತೀವಿ. ಜನವರಿಯಲ್ಲಿ ಸಸಿ ಮಡಿಗಳಲ್ಲಿ ಬಿತ್ತನೆಯನ್ನ ಮಾಡಿದಾದ್ಮೇಲೆ ಮಾರ್ಚಿನಲ್ಲಿ ಅದು ಕರೆಕ್ಟ್ ಆಗಿ ಟ್ರಾನ್ಸ್ಪ್ಲಾಂಟಿಂಗ್ ಸ್ಟೇಜ್ ಬರುತ್ತೆ. ಬಂದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ಅಥವಾ ಸಂಜೆ ಟೈಮ್ ಸಿಕ್ಕಾಗ ನೀರನ್ನ ರೋಸ್ ಕ್ಯಾನ್ ಅಲ್ಲಿ ಕೊಡ್ತಾ ಹೋಗ್ಬೇಕು. ಸೊ ಯಾವಾಗ ಸಸಿಗಳು ಎಲೆಗಳು ಬರಕ್ಕೆ ಸ್ಟಾರ್ಟ್ ಮಾಡುತ್ತೆ, ಒಂದು ಜೋಡಿ ಎಲೆಗಳು ಅಥವಾ 2 ಜೋಡಿ ಎಲೆಗಳು ಅಂತ ಕರಿತೀವಿ, ಆ 2 ಜೋಡಿ ಎಲೆಗಳು ಯಾವಾಗ ಬರುತ್ತೋ ಅವಾಗ ಸಗಣಿ ನೀರನ್ನ ಕಲಿಸ್ಬಿಟ್ಟು ಸಸಿಗಳ ಸುತ್ತಮುತ್ತ ಡ್ರೆಂಚ್ ಅನ್ನ ಮಾಡಬೇಕಾಗಿ ಬರುತ್ತೆ. ಇದರಲ್ಲಿ ರಾಸಾಯನಿಕಗಳನ್ನು ಕೂಡ ಉಪಯೋಗ ಮಾಡಬಹುದು. ಅದೇ ತರ ಯಾರು ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ ಕಾಫಿ ಬೆಳೆಗಾರರು, ಅವರು ಸಗಣಿ ಗೊಬ್ಬರ ಅಥವಾ ಸಗಣಿ ಸ್ಲರಿಯನ್ನ ಮಾಡ್ಕೊಂಡು ಅದನ್ನ ಗಿಡಗಳ ಸುತ್ತಮುತ್ತ ಡ್ರೆಂಚ್ ಮಾಡ್ಕೊಂಡ್ರೆ ಗಿಡಗಳು ತುಂಬಾ ಸದೃಢವಾಗಿ ಬೆಳೆಯುತ್ತೆ. ಮತ್ತೆ ಯಾವಾಗ ಕಳೆ ಬರುತ್ತೆ ಆ ಕಳೆಯನ್ನ ಆವಾಗ ತೆಗಿತಾ ಹೋಗ್ಬೇಕಾಗತ್ತೆ. ಮತ್ತೆ ಮಳೆಗಾಲ ಜೂನ್ ತಿಂಗಳು ಅವಾಗ ಸ್ಟಾರ್ಟ್ ಆಗುತ್ತೆ, ಅವಾಗ ನೆರಳಿನ ಅವಶ್ಯಕತೆ ಒಂಚೂರು ಕಡಿಮೆ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನರ್ಸರಿಗೆ ನೆರಳು ಕೊಟ್ಟಿರ್ತೀವಿ, ಆ ನೆರಳನ್ನ ಸ್ವಲ್ಪ ಓಪನ್ ಮಾಡಬೇಕು. ಸೊ ಈ ತರ ತೆಳುಗೊಳಿಸಿದ್ದೆ ಆದ್ರೆ ನರ್ಸರಿಗಳಿಗೆ ಒಳ್ಳೆಯ ಗಾಳಿ ಆಡುತ್ತೆ, ಬೆಳಕಾಡುತ್ತೆ. ಇದರಿಂದ ನರ್ಸರಿ ರೋಗಗಳಿರ್ಬೋದು, ಏನೇ ಕೀಟಗಳು ಇರ್ಬೋದು, ಅವು ಬರೋದು ತಪ್ಪಿಸಬಹುದು. ಇದು ಮುಖ್ಯವಾಗಿ ನೆರಳಿನ ವ್ಯವಸ್ಥೆ. ಅಂದ್ರೆ ಈ ಪಾಲಿಥೀನ್ ಚೀಲಗಳಲ್ಲಿ ಎಷ್ಟು ದಿನ ಬೆಳೆಸ್ಕೊಂಡು ಆಮೇಲೆ ಜಮೀನಿಗೆ ನಾಟಿ ಮಾಡ್ಕೋಬಹುದು?
ಸೊ ಪಾಲಿಥಿನ್ ಚೀಲ್ಗಳಲ್ಲಿ ಕಾಫಿ ಸಸಿಗಳನ್ನ 6 ರಿಂದ 8 ತಿಂಗಳವರೆಗೂ ಬೆಳೆಸ್ಕೋಬಹುದು. 6 ರಿಂದ 8 ತಿಂಗಳು ಅದಕ್ಕೆ ಅಷ್ಟು ವಯಸ್ಸಾಗಿದೆ ಅಂತ ತುಂಬಾ ಈಸಿಯಾಗಿ ಮೆಥಡ್ ಇದೆ. ಆ ಒಂದು ಮೆಥಡ್ ಇಂದ ಕಂಡು ಹಿಡ್ಕೋಬಹುದಾಗಿದೆ. ಅದಕ್ಕೆ ಎಷ್ಟು ಜೋಡಿ ಎಲೆಗಳು ಬಂದಿರುತ್ತೆ, 1 ಜೋಡಿ ಎಲೆಗಳು ಅಂತಂದ್ರೆ ಅದು 1 ತಿಂಗಳ ವಯಸ್ಸಿನ ಗಿಡ ಅಂತ ಅನ್ಕೋಬಹುದು. ಅದೇ ತರ 6 ಜೋಡಿ ಎಲೆಗಳು ಬಂದ್ರೆ ಅದು 6 ತಿಂಗಳ ಗಿಡ, 8 ಜೋಡಿ ಎಲೆಗಳು ಬಂದ್ರೆ ಅದು 8 ತಿಂಗಳ ಗಿಡ ಗುರುತಿಸ್ಕೊಂಡು ಆ ತರ ಗಿಡಗಳ ಮೇನ್ ಏನು ಫೀಲ್ಡ್ ಇರುತ್ತೆ ಆ ಫೀಲ್ಡ್ ಅಲ್ಲಿ ನಾಟಿಯನ್ನ ಮಾಡಬಹುದು. ಈ ಸಗಣಿ ನೀರನ್ನ ಹಾಕ್ಬೇಕಾಗತ್ತೆ ಪೋಷಕಾಂಶಗಳ ನಿರ್ವಹಣೆಗೆ ಅಂತ ತಾವೇಳಿದ್ರಿ. ಇನ್ನು ಏನಾದ್ರೂ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ? ಇನ್ನು ಏನಾದ್ರೂ ಪೋಷಕಾಂಶಗಳು ಅಂತಂದ್ರೆ ಅವಶ್ಯಕತೆ ಇದ್ರೆ ಯೂರಿಯಾನ ಕೊಡಬಹುದು, ಇಲ್ಲ ಅಂತಂದ್ರೆ ಅದ್ರ ಬದಲಿಗೆ DAP ಅನ್ನ ಕೂಡ ಕೊಡಬಹುದಾಗಿದೆ. 4 ರಿಂದ 5 ಕಾಳುಗಳನ್ನ, ಯೂರಿಯಾ ಕಾಳು ಇರಬಹುದು ಅಥವಾ DAP ಕಾಳುಗಳು ಇರಬಹುದು, ಆ ಕಾಳುಗಳನ್ನ ಗಿಡದ ಸುತ್ತಮುತ್ತ ಹಾಕೊಂಡ್ರೆ ಒಳ್ಳೆಯ ಸದೃಢವಾದ ಗಿಡಗಳನ್ನ ಬೆಳೆಸಬಹುದು. ಇನ್ನು ಕಾಫಿನಲ್ಲಿ ಈ ಕಂಬ ಚಿಗುರನ್ನು ಬಳಸ್ಕೊಂಡು ಕೂಡ ಸಸಿಗಳನ್ನ ತಯಾರು ಮಾಡ್ಕೋಬಹುದು ಅಂತ ಕೇಳಿದೀವಿ. ಹೌದು ಸರ್. ಇದರ ಪ್ರಾಮುಖ್ಯತೆ ಏನು ಅಂತ? ಸರ್, ಇತ್ತೀಚೆಗೆ ರೋಬೋಸ್ಟಾದಲ್ಲಿ ಈ ಕಂಬ ಚಿಗುರು ತುಂಬಾ ಪ್ರಾಮುಖ್ಯತೆಯನ್ನ ಪಡಿತಾ ಇದೆ ಹಾಗೂ ತುಂಬಾ ಆದ್ಯತೆಯನ್ನು ಕೂಡ ಕಾಫಿ ಮಂಡಳಿಯಿಂದ ಕೊಡ್ತಾ ಇದೀವಿ. ಯಾಕಂತಂದ್ರೆ ಈ ಟೆಕ್ನಾಲಜಿ ನಮ್ಮ ಕಾಫಿ ಬೋರ್ಡ್ ರಿಸರ್ಚ್ ಡಿಪಾರ್ಟ್ಮೆಂಟ್ CCRI ಇಂದ ಇದನ್ನ ಅಭಿವೃದ್ಧಿ ಪಡಿಸಿದೀವಿ. ಈಗಾಗಲೇ ಸಾಕಷ್ಟು ಕಾಫಿ ಬೆಳೆಗಾರರು ಈ ತಂತ್ರಜ್ಞಾನವನ್ನ ಆಲ್ರೆಡಿ ತಮ್ಮ ತೋಟಗಳಲ್ಲಿ, ತಮ್ಮ ಫಾರ್ಮ್ನ ಪಾತಿಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ತಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಿದ್ದಾರೆ. ಯಾಕೆ ಈ ಕ್ಲೋನಲ್ ಪ್ರೊಪಗೇಷನ್ ಅಥವಾ ಕ್ಲೋನಲ್ ಸಸ್ಯಾಭಿವೃದ್ಧಿ ಹೋಗ್ಬೇಕು ರೋಬೋಸ್ಟಾದಲ್ಲಿ ಅಂತಂದ್ರೆ, ರೋಬೋಸ್ಟಾ ಇದು ಅಡ್ಡ ಪರಾಗಸ್ಪರ್ಶ, ಇದು ಪರಕೀಯ ಪರಾಗಸ್ಪರ್ಶ ಅಂತೂ ಕರಿತೀವಿ. ಈ ಪರಕೀಯ ಪರಾಗಸ್ಪರ್ಶ ಆಗೋದ್ರಿಂದ ಇದರಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಬೀಜ ಅದು ಒಂದೊಂದೇ ಜಾತಿಯ ಸಸಿಗಳನ್ನ ಕೊಡುತ್ತದೆ. ಹಾಗಾಗಿ ಅದಕ್ಕೆ ವೇರಿಯೇಷನ್ಸ್ ಅಂತ ಕರಿತೀವಿ. ಅಂದ್ರೆ ವೈವಿಧ್ಯತೆ ಜಾಸ್ತಿ ಇರುತ್ತೆ, ವೈವಿಧ್ಯತೆ ತುಂಬಾನೇ ಇರುತ್ತೆ, ಏರುಪೇರು ಇರುತ್ತೆ. ಉದಾಹರಣೆಗಾಗಿ ಹೇಳ್ಬೇಕಂತಂದ್ರೆ ಈಗ ಒಂದು 5 ಸೀಡ್ಸ್ ಅನ್ನ ಒಂದು ರೋಬೋಸ್ಟಾ ಗಿಡದಿಂದ ತಗೊಳ್ತೀರಾ, ಅದರಲ್ಲಿ ಒಂದು ಗಿಡ ಹೈಯೆಸ್ಟ್ ಇಳುವರಿ ಕೊಡುತ್ತೆ, ಇನ್ನೊಂದು ಗಿಡ ಇಳುವರಿ ಕೊಡೋದೇ ಇಲ್ಲ, ಇನ್ನೊಂದು ಗಿಡ ಮೀಡಿಯಂ ಇಳುವರಿ ಕೊಡುತ್ತೆ, ಇನ್ನೊಂದು ಗಿಡ ಅದು ರೋಗ ಮತ್ತು ಕೀಟಗಳಿಗೆ ತುತ್ತಾಗುತ್ತದೆ. ಈ ತರ ವೈವಿಧ್ಯತೆ ಅಂತ ಏನ್ ಕರಿತೀವಿ ಇದು ಹೇರಳವಾಗಿ ಕಂಡು ಬರುವುದು ರೋಬೋಸ್ಟಾದಲ್ಲಿ ಮಾತ್ರ. ಅದೇ ಅರೇಬಿಕಾದಲ್ಲಿ ಕಂಡು ಬರಲ್ಲ, ಯಾಕಂದ್ರೆ ಅದು ಸ್ವಕೀಯ ಪರಾಗಸ್ಪರ್ಶವನ್ನ ಹೊಂದುತ್ತೆ. ಹೀಗಾಗಿ ಈ ಕ್ಲೋನಲ್ ಪ್ರೊಪಗೇಷನ್ ಏನಿದೆ ಅದು ವಿಶೇಷವಾಗಿ ರೋಬೋಸ್ಟಾದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡಿತಾ ಇದೆ. ಇನ್ನು ಈ ಕಂಬ ಚಿಗುರುಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಹೇಗೆ ಗುರುತಿಸಬೇಕು ಅಂತೀರಿ? ಸರ್, ಕಂಬ ಚಿಗುರುಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ, ಕಾಫಿ ತೋಟದಲ್ಲಿ ಯಾವ ರೋಬೋಸ್ಟಾ ಗಿಡದಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ, ಹಾಗೆ ತಾಯಿ ಗಿಡದ ಆಯ್ಕೆ ಅಂತ ನಾವು ಕರಿತೀವಿ, ಅದು ಬಹಳ ಮುಖ್ಯ. ಆ ತಾಯಿ ಗಿಡದ ಆಯ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿದೆ ಈ ಕ್ಲೋನಲ್ ಪ್ರೊಪಗೇಷನ್ ಅಲ್ಲಿ. ಆ ತಾಯಿ ಗಿಡ ಹೇಗೂ ಇರ್ಬೇಕಂತಂದ್ರೆ ಹೈಯೆಸ್ಟ್ ಇಳುವರಿಯನ್ನ ಅದು ಕೊಡ್ತಾ ಇರಬೇಕು, ಮತ್ತೆ ರೋಗ ಹಾಗೂ ಕೀಟದಿಂದ ಅದು ಮುಕ್ತವಾಗಿರಬೇಕು. ಈ ತರ ಇಳುವರಿ ಕೊಡ್ತಕ್ಕಂತಹ ಅಥವಾ ಕೀಟದ ರೋಗದಿಂದ ಮುಕ್ತವಾಗಿರುವಂತಹ ತಾಯಿಯ ಗಿಡವನ್ನ ಕನಿಷ್ಠ ಅಂತಂದ್ರು 3 ರಿಂದ 4 ವರ್ಷ ಅದನ್ನ ಗಮನಿಸ್ತಾ ಇರಬೇಕು. ಅದೇ ತರ ಅದು ಸತತವಾಗಿ ಅದೇನಾದ್ರೂ ಒಳ್ಳೆ ಇಳುವರಿಯನ್ನ ಕೊಟ್ಟು ರೋಗದಿಂದ ಕೀಟದಿಂದ ಮುಕ್ತ ಆಗಿರೋದು ಕಂಡು ಬಂದ್ರೆ ಆ ತರದ ತಾಯಿ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ತಾಯಿ ಗಿಡಗಳು ಆಯ್ಕೆ ಮಾಡ್ಕೊಳ್ಬೇಕಂತಂದ್ರೆ ಸುಮಾರು 1 ಎಕರೆಯಲ್ಲಿ 10 ರಿಂದ 15 ತಾಯಿ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಹಾಗೆ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಬೇಸಿಗೆ ಮಳೆ, ಹೂ ಮಳೆ ಅಂತ ಕರಿತೀವಿ ಅಥವಾ ಹಿಮ್ಮಳೆ ಅಂತ ಏನು ಕರಿತೀವಿ, ಆ ಮಳೆ ಬಿದ್ದಾದ್ಮೇಲೆ ಸುಮಾರು ಕಂಬ ಚಿಗುರುಗಳನ್ನ ಕಾಣಬಹುದು. ಆ ಕಂಬ ಚಿಗುರುಗಳು ಬಂದಾದ್ಮೇಲೆ ಅವುಗಳನ್ನ ಜುಲೈ ಮೊದಲನೇ ಟೈಮಲ್ಲಿ ಮತ್ತೆ ಜೂನ್ ಕೊನೆಯಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಈ ತಾಯಿ ಗಿಡಗಳನ್ನ ಏನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅದೇ ತಾಯಿ ಗಿಡಗಳಿಂದ ಈ ಎಲ್ಲ ಕಂಬ ಚಿಗುರುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತದೆ. ಏನು 10 ರಿಂದ 15 ತಾಯಿ ಗಿಡಗಳು ಇರುತ್ತೆ, ಆ ಎಲ್ಲಾ ಗಿಡಗಳಿಂದ ಆಯ್ಕೆ ಮಾಡಿದಂತಹ ಕಂಬ ಚಿಗುರುಗಳನ್ನ ಬೆರೆಸಬೇಕಾಗುತ್ತೆ. ಬೆರೆಸೋದ್ರಿಂದ ಅದರಲ್ಲಿ ಪರಕೀಯ ಪರಾಗಸ್ಪರ್ಶ ಇರೋದನ್ನ ತಡೆಯಬಹುದಾಗಿದೆ. ಈ ರೀತಿ ಅವನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಒಂದು ಗಿಡದಲ್ಲಿ ಎಷ್ಟು ಕಂಬ ಚಿಗುರುಗಳು ಬರ್ಬೋದು ಅಂತೀರಿ? ಕಂಬ ಚಿಗುರುಗಳು ಗಿಡದ ವಯಸ್ಸಿನ ಮೇಲೆ ಅದು ಆಧಾರಿತವಾಗಿರುತ್ತದೆ. ಈಗ ಚಿಕ್ಕ ಗಿಡ ಇದ್ರೆ ಕಂಬ ಚಿಗುರುಗಳ ಸಂಖ್ಯೆ ಕಡಿಮೆ ಬರುತ್ತೆ. ಹಾಗೆ ಒಂದು ಮಧ್ಯ ವಯಸ್ಕ ಇದ್ರೆ ಕಡಿಮೆ ಅಂತಂದ್ರು 8 ರಿಂದ 10 ಕಂಬ ಚಿಗುರುಗಳು ಕಾಣಸಿಗುತ್ತೆ. ಅದೇ ತರ ದೊಡ್ಡ ವಯಸ್ಸಿನ ಗಿಡಗಳು ಏನಾದ್ರೂ ಆಗಿದ್ರೆ ಅದರಲ್ಲೂ ಸಹ ನಮಗೆ ಹೇರಳವಾಗಿ ಕಂಬ ಚಿಗುರುಗಳು ಕಾಣಸಿಗುತ್ತದೆ. ಅಂದ್ರೆ ಎಲ್ಲಾ ಕಂಬ ಚಿಗುರುಗಳನ್ನು ಆಯ್ಕೆ ಮಾಡ್ಕೋಬಹುದಾ? ಮೊದಲನೇದಾಗಿ ಕಂಬ ಚಿಗುರುಗಳನ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಕಂಬ ಚಿಗುರುಗಳನ್ನ ಆಯ್ಕೆ ಮಾಡಿಕೊಂಡು ನರ್ಸರಿ ಪಾತಿ ಹತ್ರ ಅದನ್ನ ತಂದಿಟ್ಕೋಬೇಕಾಗುತ್ತದೆ. ತಂದಿಟ್ಟು
ಇಟ್ಕೊಂಡಾದ್ಮೇಲೆ ಅದನ್ನ ಸಿಂಗಲ್ ನೋಡಲ್ ಕಟಿಂಗ್ ಅಂತ ನಾವು ಕರಿತೀವಿ. ಅಂದ್ರೆ ಒಂದೊಂದು ಗೆಣ್ಣಿರೋ ರೀತಿ ಕತ್ತರಿಸ್ಕೋಬೇಕು. ಒಂದೊಂದು ಗೆಣ್ಣಿರೋ ರೀತಿ ಕತ್ತರಿಸ್ಕೋಬೇಕು. ಆ ಕತ್ತರಿಸ್ಕೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಂತಂದ್ರೆ, ಆಯ್ಕೆ ಮಾಡಿದಂತಹ ಕಂಬ ಚಿಗುರುಗಳು ಸ್ವಲ್ಪ ಅದನ್ನ ಬೆಂಡ್ ಮಾಡಿದ್ರೆ ಅಂದ್ರೆ ಮನ್ಸಿದ್ರೆ ಅದು ಮುರಿಬಾರ್ದು, ಅಂದ್ರೆ ಅದು ತುಂಬಾ ಟೆಂಡರ್ ಆಗಿದೆ ಅಂತ ಅರ್ಥ, ಅದು ಯೋಗ್ಯವಲ್ಲ. ಸೊ ಅದೇ ತರ ನಾವು ಇನ್ನೊಂದು ವಿಧಾನವನ್ನ ಪಾಲಿಸಬಹುದು. ಕಂಬ ಚಿಗುರುಗಳನ್ನ ಆಯ್ಕೆ ಮಾಡಿ ಆದ್ಮೇಲೆ ಅದನ್ನ ಕತ್ತರಿಸ್ಕೋದಕ್ಕಿಂತ ಮುಂಚೆ ಆ ಕಂಬ ಚಿಗುರಿನಲ್ಲಿ ಗ್ರೀನ್ ನಿಂದ ನಮಗೆ ಬ್ರೌನ್ ಕಲರ್ ಡಿಸ್ಕಲರೇಷನ್ ಕಾಣುತ್ತೆ, ಏನು ಕಲರ್ ಚೇಂಜ್ ಕಾಣುತ್ತೆ, ಅದು ತುಂಬಾ ವಯಸ್ಸಾಗಿರೋ ಚಿಗುರು. ಸೊ ಅದು ತುಂಬಾ ಬಲಿತವಾಗಿರುತ್ತದೆ. ಆ ತರ ನಾವು ಚಿಗುರುಗಳನ್ನ ಆಯ್ಕೆ ಮಾಡ್ಕೊಳ್ಬಾರ್ದು. ಚಿಗುರುಗಳು ಹೇಗೆ ಆಯ್ಕೆ ಇರಬೇಕು ಅಂತಂದ್ರೆ ಕಲರ್ ಚೇಂಜ್ ಇರಬಾರ್ದು, ಪೆನ್ಸಿಲ್ ಸೈಜ್ ಥಿಕ್ನೆಸ್ ಇರಬೇಕು. ಈ ತರ ಕಂಬ ಚಿಗುರುಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಒಂದು ಗೆನ್ನು ಇರೋ ತರ ಆ ಗೆನ್ನಿನ ಕೆಳಭಾಗದಲ್ಲಿ ಸುಮಾರು 10 ಸೆಂಟಿಮೀಟರ್ ಬಿಟ್ಟು ನಾವು ಸ್ಲ್ಯಾಂಟ್ ಕಟ್ ಅನ್ನ ಕೊಡಬೇಕಾಗುತ್ತದೆ. ಓರೆಯಾಗಿ ಅದನ್ನ ನಾವು ಸೆಕೆಚರ್ ಅಂತ ಕರಿತೀವಿ. ಆ ಸೆಕೆಚರ್ ಅಲ್ಲಿ ಪಟ್ ಅಂತ ಒಂದೇ ಶಾರ್ಟ್ ಅಲ್ಲಿ ಕಟ್ ಮಾಡಬೇಕಾಗುತ್ತದೆ. ಅದೇ ತರ ಮೇಲಿನ 1.5 2 ಸೆಂಟಿಮೀಟರ್ ಭಾಗವನ್ನು ಬಿಟ್ಟು ಗೆನ್ನಿನಿಂದ ಮೇಲ್ಪಟ್ಟು 2 ರಿಂದ 2.5 ಸೆಂಟಿಮೀಟರ್ ಬಿಟ್ಟು ಅದನ್ನ ಫ್ಲಾಟ್ ಕಟ್ ಅಂತ ಕರಿತೀವಿ. ಸಮತಟ್ಟವಾಗಿ ಅದನ್ನ ಕತ್ತರಿಸಬೇಕಾಗುತ್ತೆ. ಗೆನ್ನಿನಿಂದ ಕೆಳಗಡೆ 10 ಸೆಂಟಿಮೀಟರ್, ಗೆನ್ನಿನಿಂದ ಮೇಲ್ಗಡೆ 1.5 2 ಸೆಂಟಿಮೀಟರ್ ಬಿಟ್ಟು ಕತ್ತರಿಸಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಗೆನ್ನಿನ ಪಕ್ಕದಲ್ಲಿ ತಾಯಿ ರೆಕ್ಕೆಗಳು ಇರುತ್ತೆ, ಜೊತೆಗೆ ಎಲೆಗಳಿರುತ್ತೆ. ಆ ಎಲೆಗಳನ್ನು ಕೂಡ 2 ರಿಂದ 2.5 ಸೆಂಟಿಮೀಟರ್ ಬಿಟ್ಟು ಅವನ್ನ ಕಟ್ ಮಾಡಬೇಕಾಗುತ್ತೆ. ಸೊ ಈ ತರ ಕಟ್ ಮಾಡಿರುವ ಒಂದು ಗೆಣ್ಣು ಇರ್ತಕ್ಕಂತ ಕ್ಲೋನ್ ಇರುತ್ತೆ, ಸಿಂಗಲ್ ನೋಡ್ ಕಟ್ಟಿಂಗ್ ಅಂತ ಏನ್ ಹೇಳ್ತೀವಿ, ಅದು ಬುಟ್ಟಿಯಲ್ಲಿ ನೆಡ್ಲಿಕ್ಕೆ ರೆಡಿ ಆಗುತ್ತೆ. ಅವುಗಳನ್ನ ನಾವು ಯಾವ ರೀತಿ ಬುಟ್ಟಿನಲ್ಲಿ ಅಥವಾ ಈ ಪಾಲಿಥೀನ್ ಚೀಲಗಳಲ್ಲಿ ನೆಟ್ಕೊಂಡು ಪಾಲನೆ ಮಾಡಬೇಕಾಗತ್ತೆ ಅಂತೀರಿ? ಸರ್, ಏನಂತಂದ್ರೆ ಯಾವ ರೀತಿ ಬೀಜಗಳನ್ನ ಸಂವರ್ಧನೆ ಮಾಡಿ ಬೆಳೆಸಿ ಆದ್ಮೇಲೆ ಅದನ್ನ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿದ್ವು, ಅದೇ ತರ ಈ ಕ್ಲೋನಲ್ ಕಟಿಂಗ್ಸ್ ಗಳನ್ನು ಕೂಡ ಪಾಲಿಥಿನ್ ಬ್ಯಾಗ್ಗಳಲ್ಲಿ ನೆಡಬೇಕಾಗುತ್ತೆ. ನೆಡಕ್ಕಿಂತ ಮುಂಚೆ ಕಾಡು ಮಣ್ಣು ಇರ್ಬೋದು, ದನದ ಗೊಬ್ಬರ ಇರ್ಬೋದು, ಅಥವಾ ಸಗಣಿ ಗೊಬ್ಬರ ಇರ್ಬೋದು, ಅಥವಾ ಏನು ಮರಳು ಇರ್ಬೋದು, ಅದು ಯಾವ ರೇಷಿಯೋದಲ್ಲಿ ಇರ್ಬೇಕಂತಂದ್ರೆ 5 ಭಾಗ ಕಾಡು ಮಣ್ಣು ಇರಬೇಕು, 3 ಭಾಗ ಮರಳು ಇರಬೇಕು, ಇನ್ನು 2 ಭಾಗ ದನದ ಗೊಬ್ಬರ ಇರಬೇಕು. ಈ ತರ ಅನುಪಾತವನ್ನ ಫಾಲೋ ಮಾಡಿದ್ದೆ ಆದ್ರೆ ಒಂದು ಒಳ್ಳೆಯ ಮಾಧ್ಯಮ ಅಂತ ಕರಿತೀವಿ, ಅದು ತುಂಬಾ ಸೂಕ್ತವಾಗುತ್ತದೆ ಕ್ಲೋನಲ್ಗೆ. ಈ ತರ ಇರ್ತಕ್ಕಂತಹ ಮಾಧ್ಯಮವನ್ನ ಪಾಲಿ ಬ್ಯಾಗ್ ಗಳಲ್ಲಿ ಹಾಕಿಬಿಟ್ಟು ತುಂಬಾ ಟೈಟ್ ಆಗಿ ತುಂಬಿಸ್ಬಿಟ್ಟು ಅದಾದ್ಮೇಲೆ ಸಿಂಗಲ್ ನೋಡ್ ಕಟಿಂಗ್ಸ್, ಒಂದು ಗೆನ್ನಿನ ಕಟಿಂಗ್ಸ್ ಅಂತ ಹೇಳ್ತೀವಿ, ಅದನ್ನ ನೆಡಬೇಕಾಗುತ್ತೆ. ಅಂದ್ರೆ ಒಂದು ಓರೆಯಾಗಿ ಕತ್ತರಿಸಿರ್ತೀವಿ ನಾವು. ಹೌದು, ಮೇಲ್ಗಡೆ ಸಮನಾಗಿ ಕತ್ತರಿಸ್ತೀವಿ. ಓರೆಯಾಗಿ ಕತ್ತರಿಸತಕ್ಕಂತಹ ಒಂದು ಗೆನ್ನಿನ ಕಟಿಂಗ್ಸ್ ಇರುತ್ತೆ, ಅದು ಕೆಳಮುಖವಾಗಿ ನೆಡಬೇಕಾಗುತ್ತೆ. ಆ ನೆಡಕ್ಕಿಂತ ಮುಂಚೆ ಉಪಚಾರ ಅಂತ ಈ IBA ಟ್ರೀಟ್ಮೆಂಟ್ ಅಂತ ಕರಿತೀವಿ. IBA ಇದೊಂದು ಗ್ರೋತ್ ಹಾರ್ಮೋನ್ ಆಗಿದ್ದು, ಸೊ ಅದು ಒಳ್ಳೆಯ ಬೇರು ಬರೋದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಈ ಕಂಬ ಚಿಗುರಿನಿಂದ ನಾವು ಏನು ಸಸಿಗಳನ್ನ ಮಾಡ್ಕೊಳ್ತೀವಲ್ಲ, ಆಮೇಲೆ ಅವುಗಳನ್ನ ಪಾಲನೆನೂ ಕೂಡ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾವು ಏನು ಸಸಿ ಮಡಿಯಲ್ಲಿ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಇಲ್ಲೂ ಕೂಡ ಪಾಲನೆ ಮಾಡ್ಕೋಬೇಕು. ಹೌದು ಸರ್, ಪಾಲನೆ ಮಾಡ್ಕೋಬೇಕಾಗುತ್ತೆ. ಬೀಜದಿಂದ ಮಾಡಿರ್ತಕ್ಕಂತಹ ಸಸಿಗಳಿಗಿಂತ ಕ್ಲೋನಲ್ ದಿಂದ ಸಸಿಗಳನ್ನ ಈಗ ರೆಡಿ ಮಾಡ್ತಾ ಇದೀವಿ, ಅದು ತುಂಬಾ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗುತ್ತದೆ. ಯಾಕಂತಂದ್ರೆ ಅದರ ಬಗ್ಗೆ ಗಮನ ಏನಾದರೂ ಕೊಡದೇ ಇದ್ದಿದ್ರೆ ಬೇರೂರುವುದು ಅಥವಾ ಚಿಗುರು ಬರೋದು ಪ್ರಮಾಣ ತುಂಬಾ ಕಡಿಮೆ ಆಗುತ್ತದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8267619897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8267619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಬೆಳೆನಲ್ಲಿ ಸಸಿಗಳ ಆರೈಕೆಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ.
ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ.